ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಇರುವಂತಹ ನಟ ಯಶ್ ಅವರ ಮನೆ ಪಕ್ಕದ ನಿವೇಶನಕ್ಕೆ ಸಂಬಂಧಿಸಿದಂತೆ ಈ ವಿವಾದ ಉಂಟಾಗಿದೆ. ತಮ್ಮ ಮನೆಗೆ ಸೇರಿದಂತಹ ಕಾಂಪೌಂಡ್ ಅನ್ನ ನಾನು ಮನೆಯಲ್ಲಿ ಇಲ್ಲ ಅನ್ನುವಂತ ಸಮಯವನ್ನ ನೋಡಿ ದೇವರಾಜ್ ಅನ್ನುವರು ಜೆಸಿಬಿ ಬಳಸಿ ಅಕ್ರಮವಾಗಿ ಧ್ವಂಸಗೊಳಿಸಿದ್ದಾರೆ ಅಂತ ಪುಷ್ಪಾ ಅವರು ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ದೂರಿನಲ್ಲಿ ಅತಿಕ್ರಮ ಪ್ರವೇಶ, ಕಳ್ಳತನ ಹಾಗೇನೆ ಕೊಲೆ ಬೆದರಿಕೆ ಹಾಕಿದಂತ ಆರೋಪಗಳನ್ನ ಮಾಡಲಾಗಿದೆ. ಇನ್ನು ನಂಬಳಿ ಜಾಗಕ್ಕೆ ಸಂಬಂಧಿಸಿದಂತ ಎಲ್ಲ ಈ ಖಾತೆ ಮತ್ತೆ ದಾಖಲೆಗಳು ಸರಿಯಾಗಿದ್ರು ದೇವರಾಜ್ ಅಕ್ರಮ ಎಸಗಿದ್ದಾರೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ದೇವರಾಜ್ ಅವರು ತಾವು ಲಕ್ಷ್ಮಮ್ಮ ಅನ್ನುವರ ಜಿಪಿಎ ಹೊಂದಿರೋದಾಗಿದ್ದು ನ್ಯಾಯಾಲಯದ ಆದೇಶದ ಮೇರೆಗೆ ಒತ್ತುವರಿ ಮಾಡಲಾಗಿದ್ದಂತ ಕಾಂಪೌಂಡ್ ಅನ್ನ ತೆರವುಗೊಳಿಸಿರೋದಾಗಿ ಹೇಳಿದ್ದಾರೆ. ಪುಷ್ಪಾ ಅವರು ಸುಮಾರು 1500 ಅಡಿಯಷ್ಟು ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ದೇವರಾಜ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಅವರು ಪುಷ್ಪಾ ಅವರ ಬೆಂಬಲಿಗರಂತ ತಮಗೆ ಜೀವ ಬೆದರಿಕೆ ಇದೆ ಅಂತ ಮುರುದೂರನ್ನ ನೀಡಿದ್ದಾರೆ. ಪೊಲೀಸರು ಇಬ್ಬರನ್ನೂ ಕೂಡ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ನ್ಯಾಯಾಲಯದ ಆದೇಶದ ಪ್ರತಿಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನ ಕೂಡ ಈ ಒಂದು ವಿಚಾರದಲ್ಲಿ ಕೈಗೊಂಡಿದ್ದಾರೆ. ನಟ ಯಶ್ ತಾಯಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಂತಹ ಒಂದು ಭೂಮಿಯ ಒಂದು ವಿಚಾರ ಇದು ಸಾಕಷ್ಟು ದಿನದಿಂದ ಕೇಳ್ತಾನೆ ಬರ್ತಾ ಇತ್ತು. ಹಾಸನ ನಗರದ ವಿದ್ಯಾನಗರದಲ್ಲಿ ಅಂದ್ರೆ ಅವರ ಬಡಾವಣೆಯಲ್ಲಿ ಇದ್ದಂತಹ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು. ಸೊ ಆ ಒಂದು ವಿಚಾರವಾಗಿ ಈಗ ಕೋರ್ಟ್ ಮೆಟ್ಟಿಲನ್ನ ಕೂಡ ಇವರು ಏರಿದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ವಿಚಾರ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದೇವರಾಜ್ ಅವರ ವಿರುದ್ಧ ಯಶ್ ತಾಯಿ ಕಂಪ್ಲೇಂಟ್ ಅನ್ನ ಕೂಡ ನೀಡಿದ್ದಾರೆ. ಇನ್ನು ತಮ್ಮದೇನೂ ತಪ್ಪಿಲ್ಲ ಅನ್ನೋ ರೀತಿಯಾಗಿ ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ.